ಜನಾಂಗದ ಎಲ್ಲ ಸಂಘಟನೆಗಳು ಮತ್ತು ಏನು ಸಂಘ ಸಂಸ್ಥೆಗಳನ್ನು ಕೂಡ ಸೇರಿಸ್ಕೊಂಡು ಮತ್ತೆ ನಮ್ಮ ಸ್ವಾಮೀಜಿಯವರ ಹತ್ರ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಏನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತಗೋಬೇಕು ಅಂತೇಳಿ ಸ್ವಾಗತ ಸರ್ಕಾರಕ್ಕೆ ನಾವು ನಮ್ಮ ಧನ್ಯವಾದಗಳನ್ನ ತಿಳಿಸ್ತೀವಿ. ಯಾಕೆ ಅಂತಂದರೆ ನ್ಯಾಯ ಪರವಾಗಿದ್ದಾರಲ್ಲ ಈ ಸರ್ಕಾರಕ್ಕೆ ಒಳ್ಳೆಯದಾಗಲಿ, ಸರ್ಕಾರ ಎಲ್ಲರ ಜನಾಂಗಕ್ಕೂ ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ತುಂಬ ಧನ್ಯವಾದಗಳು ಅಂತೇಳಿ ನಾನು ಹೇಳ್ತೀನಿ. ನಿಮ್ಮ ಅಬ್ಜೆಕ್ಷನ್ ಏನು ಸರ್? ನಮ್ಮದು ಏನೂ ಇಲ್ಲ. ಈಗ ಇದಾಗಲೇ 10 ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು. ಆದಾಗ ಸರಿಯಾದ ರೀತಿಯಲ್ಲಿ ಸೆನ್ಸಸ್ ಮಾಡಿಲ್ಲ, ಸರ್ವೆ ಮಾಡಿಲ್ಲ, ಪ್ರತಿಯೊಂದು ಮನೆಗೂ ಹೋಗಿಲ್ಲ. ಆಮೇಲೆ ಆವಾಗ ಗೊತ್ತೂ ಇಲ್ಲ ಯಾರಿಗೂ. ಈಗ ಕೆಲವರು ಯಾರು ಹೆಚ್ಚಿಗೆ ಜನಸಂಖ್ಯೆ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇವತ್ತು ಕಲಹ ಹುಟ್ಟಾಕ್ಬಿಟ್ಟವ್ರೆ. ಅವರು ಅವಾಗ ಅವ್ರಿಗೆ ಬೇಕಿತ್ತು, ಅವ್ರು ಮಾಡಿಸವ್ರೆ. ನಮಗೆ ಸುಮ್ಮನೆ ನಾವಿದೇನೋ ಮಾಡ್ತವ್ರೆ ಬಿಡಿ ಅಂತೇಳಿ ನಮ್ಮ ಜನಾಂಗ ಯಾರೂ ಅದನ್ನು ಇಂಟ್ರೆಸ್ಟ್ ತೊಗೊಂಡು ಮಾಡಿಸಿಲ್ಲ. ಅದಕ್ಕೆ ಹೊಸ್ದಾಗಿ ಮಾಡಿದಾಗ ನಾವು ಇಂಟ್ರೆಸ್ಟ್ ತೊಗೊತೀರಿ. ನಮ್ಮ ಜನಾಂಗವರು ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲರೂ ಕೂಡ ಹೇಳ್ತೀರಿ, ನೀವು ಅದನ್ನು ಸೇರಿಸಿ, ನೀವು ನಿಮ್ಮ ಮನೆ ಕರೆಸ್ಬಿಟ್ಟು ನಿಮ್ದು ಹೇಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಏನು ಹಾಗೆ ಅಷ್ಟೇ.